ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನಿಮ್ಮಲ್ಲಿ ಎಷ್ಟೋ ಜನರನ್ನ ನಾನು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಒಂಥರ ನಿಮ್ಮ ಕುಟುಂಬಕ್ಕೆ ಸೇರಿದವಳು, ನೀವೆಲ್ಲರೂ ನನ್ನ ಕುಟುಂಬಕ್ಕೆ ಸೇರಿದವರು ಅನ್ನುವಂಥ ಭಾವನೆ ನನ್ನಲ್ಲಿದೆ. ಮೋಕ್ಷೇಂದ್ರ ಅವರಿರ್ಬೋದು, ವಾಸು ಅವರಿರ್ಬೋದು, ಸುಬ್ರಹ್ಮಣ್ಯ ಅವರು ಇಲ್ಲೆಲ್ಲೋ ಇದ್ದರು, ಹಾಗೆ ನಮ್ಮ PRO ನಾಗೇಂದ್ರ ಅವರು. ನಿಮ್ಮನ್ನು ನೋಡ್ತಾ ಇದ್ದರೆ ಎಷ್ಟು ವರ್ಷದಿಂದ ಗೊತ್ತಲ್ಲ ಅನ್ನುವಂಥ ಸಂತೋಷ ಇದೆ. ಆ ಸಂತೋಷದ ಜೊತೆನಲ್ಲೇ ನಾನಿಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಮೃತ್ಯು ದೇವತೆ ಚಲನಚಿತ್ರ ವರ್ಷಿತಾ ಪ್ರೊಡಕ್ಷನ್ಸ್ನಿಂದ ಬಂದಿರುವಂಥದ್ದು. ನವೀನ್ ಮಹದೇವ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಟನೆ ಕೂಡ ಮಾಡಿದ್ದಾರೆ. ಈ ತಂಡದ ಒಂದು ಸ್ಪೆಷಾಲಿಟಿ ಅಂತಂದರೆ ಒಗ್ಗಟ್ಟು. ಇದು ಕಾಸ್ಟ್ಯೂಮರ್ಗೆ ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಲ್ಲ ಅಂತ ಹೇಳ ಅಭ್ಯಾಸನೇ ಇಲ್ಲ. ಹಾಗೆ ಪಾತ್ರಧಾರಿಗಳಿಗೂ ಅಷ್ಟೇ, ಇದು ನನ್ನ ಕೆಲಸ ಅಲ್ಲ, ಇದನ್ನ ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇರುವಂಥ ಕೆಲಸನ ತಕ್ಷಣ ಮುಂದೆ ಬಂದು ನಾನು ಮಾಡ್ತೀನಿ ಅಂತ. ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಏನನ್ನು ಕರಿತೀವಿ, ಕೆಲಸದ ಘನತೆ. ಆ ಘನತೆಯನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಂಡಿದ್ರು. ಕಾರನ್ನು ಡ್ರೈವ್ ಮಾಡೋರಿಂದ ಹಿಡಿದು ಕಾಫಿ ತಿಂಡಿ ಕೊಡೋರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇದನ್ನು ತಮ್ಮ ಜೀವನದ ರೀತಿಯನ್ನಾಗಿಸ್ಕೊಂಡಿದ್ರು. ಮತ್ತು ಈ ಪೋಸ್ಟರಿನ ಪ್ರಮುಖ ಭಾಗದಲ್ಲಿ ನೀವು ನೋಡ್ತೀರಿ, ಗುಡ್ಡ, ಬೆಟ್ಟ, ಹಿಮ. ನಿಜವಾಗ್ಲೂ ಹೇಳ್ತೀನಿ, ಅದು ಪೋಸ್ಟರ್ಗೋಸ್ಕರ ಮಾಡಿರೋ ಸುಮ್ಮನೆ ಡಿಸೈನ್ ಅಲ್ಲ. ಅಂಥ ಒಂದು ಚಂದದ ವಾತಾವರಣದಲ್ಲಿ ನಾವು ಚಿತ್ರೀಕರಣವನ್ನು ಮಾಡಿದ್ದೇವೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇದರ ಚಿತ್ರೀಕರಣ ಆಗಿದ್ದು. ದಿನ ಬೆಳಿಗ್ಗೆ ಎದ್ದು ಕಾರ್ನಲ್ಲಿ ಹೋಗ್ತಾ ಇದ್ದರೆ ಅಬ್ಬಾ ಎಂಥ ಸುಂದರವಾದ ತಾಣ, ಮನಸ್ಸಿಗೆ ಒಂದು ಆಹ್ಲಾದ. ಬೆಟ್ಟ, ಗುಡ್ಡ, ನೀರು, ಹಿಮ, ಕಲ್ಲು, ಎಲ್ಲೋ ಒಂದು ಕಡೆ ಆನೆಗಳು ಪಾಸ್ ಆಗ್ತವೆ ಇಲ್ಲಿ ಅಂತಂದಾಗ ನಮ್ಮಲ್ಲೊಂದು ನಿರೀಕ್ಷೆ, ಆನೆ ಕಾಣ್ಬೋದೇನೋ ನೋಡೋಣ ಅಂತ. ಇಂಥ ನಿರೀಕ್ಷೆ, ಆಸೆಗಳನ್ನೆಲ್ಲ ಹೊತ್ತು ನಾವು ಚಿತ್ರೀಕರಣದ ತಾಣಕ್ಕೆ ಹೋಗಿ, ಮತ್ತು ಅಲ್ಲಿದ್ದಂಥ ವಾತಾವರಣ ಹೇಳ್ತೀನಿ ನಾನು. ಚಿಕ್ಕ 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 ಮನೆಗಳು, ಅಲ್ಲೇ ಕೋಳಿ ಇದೆ, ಬೆಕ್ಕಿದೆ, ನಾಯಿ ಇದೆ, ದನ ಇದೆ, ಎಲ್ಲ ಸುತ್ತಮುತ್ತ ಇದೆ. ಅಂದರೆ ನಮಗೆ ಜೀವನ ಮಾಡೋದಕ್ಕೋಸ್ಕರ ಏನೇನು ಬೇಕೋ ಆ ಎಲ್ಲ ಶ್ರೀಮಂತಿಕೆಯನ್ನು ಇಟ್ಕೊಂಡಿರುವಂಥ, ಆತಿಥ್ಯವನ್ನು ನಮಗೆ ಊಟವನ್ನಾಗಿ ಬಡಿಸಿದಂಥ ಅಲ್ಲಿಯ ಮನೆಯ ಜನಗಳು, ಅವರನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹಾಗೆ ನವೀನ್ ಮಹದೇವ್ ಮತ್ತು ಅವರ ಕುಟುಂಬ, ಅವರು ನಮ್ಮನ್ನು ತಮ್ಮ ಕುಟುಂಬದ ಸದಸ್ಯರನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಈ ಇನ್ವಾಲ್ವ್ಮೆಂಟ್ ಅಂತ ಯಾವಾಗಿರುತ್ತೋ ಆವಾಗಲೆಲ್ಲ ಒಂದು ಒಳ್ಳೆಯ ಚಿತ್ರ ಮೂಡಿ ಬರುತ್ತೆ ಅನ್ನುವಂಥದ್ದು. ಯಾಕಂದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ. ಆದ್ದರಿಂದ ಈ ಚಿತ್ರ ನಿಜವಾಗ್ಲೂ ಚೆನ್ನಾಗೇ ಮೂಡಿ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಮೃತ್ಯು ದೇವತೆ ಚಲನಚಿತ್ರದಲ್ಲಿ ದುಡಿದಿರುವಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನನ್ನು ಸೇರಿಸ್ಕೊಂಡು ಎಲ್ರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಹಾಗೆ ಮೃತ್ಯು ದೇವತೆ ಚಲನಚಿತ್ರಕ್ಕೆ ಮೃತ್ಯು ಬರದೇ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ವಿನಯ ಮ್ಯಾಮ್ ವೇದಿಕೆಗೆ ಬಂದ ತಕ್ಷಣ ಭಾಷೆಯ ಸ್ಫುಟ, ಭಾವನೆಯ ಆಪ್ತತೆ ನಮಗೆ ಗೊತ್ತಾಗುತ್ತೆ. ಪ್ರೀತಿಯ ಧನ್ಯವಾದಗಳು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನಿಮ್ಮಲ್ಲಿ ಎಷ್ಟೋ ಜನರನ್ನ ನಾನು ಎಷ್ಟೋ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಒಂಥರ ನಿಮ್ಮ ಕುಟುಂಬಕ್ಕೆ ಸೇರಿದವಳು, ನೀವೆಲ್ಲರೂ ನನ್ನ ಕುಟುಂಬಕ್ಕೆ ಸೇರಿದವರು ಅನ್ನುವಂಥ ಭಾವನೆ ನನ್ನಲ್ಲಿದೆ. ಮೋಕ್ಷೇಂದ್ರ ಅವರಿರ್ಬೋದು, ವಾಸು ಅವರಿರ್ಬೋದು, ಸುಬ್ರಹ್ಮಣ್ಯ ಅವರು ಇಲ್ಲೆಲ್ಲೋ ಇದ್ದರು, ಹಾಗೆ ನಮ್ಮ PRO ನಾಗೇಂದ್ರ ಅವರು. ನಿಮ್ಮನ್ನು ನೋಡ್ತಾ ಇದ್ದರೆ ಎಷ್ಟು ವರ್ಷದಿಂದ ಗೊತ್ತಲ್ಲ ಅನ್ನುವಂಥ ಸಂತೋಷ ಇದೆ. ಆ ಸಂತೋಷದ ಜೊತೆನಲ್ಲೇ ನಾನಿಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತೀನಿ. ಮೃತ್ಯು ದೇವತೆ ಚಲನಚಿತ್ರ ವರ್ಷಿತಾ ಪ್ರೊಡಕ್ಷನ್ಸ್ನಿಂದ ಬಂದಿರುವಂಥದ್ದು. ನವೀನ್ ಮಹದೇವ್ ಅವರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ, ನಟನೆ ಕೂಡ ಮಾಡಿದ್ದಾರೆ. ಈ ತಂಡದ ಒಂದು ಸ್ಪೆಷಾಲಿಟಿ ಅಂತಂದರೆ ಒಗ್ಗಟ್ಟು. ಇದು ಕಾಸ್ಟ್ಯೂಮರ್ಗೆ ನನ್ನ ಕೆಲಸ ಅಲ್ಲ, ಇದು ನಾನು ಮಾಡಲ್ಲ ಅಂತ ಹೇಳ ಅಭ್ಯಾಸನೇ ಇಲ್ಲ. ಹಾಗೆ ಪಾತ್ರಧಾರಿಗಳಿಗೂ ಅಷ್ಟೇ, ಇದು ನನ್ನ ಕೆಲಸ ಅಲ್ಲ, ಇದನ್ನ ನಾನು ಮಾಡಲ್ಲ ಅಂತ ಹೇಳೋದೇ ಇಲ್ಲ. ಅಲ್ಲಿ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇರುವಂಥ ಕೆಲಸನ ತಕ್ಷಣ ಮುಂದೆ ಬಂದು ನಾನು ಮಾಡ್ತೀನಿ ಅಂತ. ಅಂದರೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಏನನ್ನು ಕರಿತೀವಿ, ಕೆಲಸದ ಘನತೆ. ಆ ಘನತೆಯನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಂಡಿದ್ರು. ಕಾರನ್ನು ಡ್ರೈವ್ ಮಾಡೋರಿಂದ ಹಿಡಿದು ಕಾಫಿ ತಿಂಡಿ ಕೊಡೋರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಇದನ್ನು ತಮ್ಮ ಜೀವನದ ರೀತಿಯನ್ನಾಗಿಸ್ಕೊಂಡಿದ್ರು.
ಮತ್ತೆ ಈ ಪೋಸ್ಟರಿನ ಪ್ರಮುಖ ಭಾಗದಲ್ಲಿ ನೀವು ನೋಡ್ತೀರಿ ಗುಡ್ಡ, ಬೆಟ್ಟ, ಹಿಮ. ನಿಜವಾಗ್ಲೂ ಹೇಳ್ತೀನಿ, ಅದು ಪೋಸ್ಟರ್ಗೋಸ್ಕರ ಮಾಡಿರೋ ಸುಮ್ಮನೆ ಡಿಸೈನ್ ಅಲ್ಲ. ಅಂಥ ಒಂದು ಚಂದದ ವಾತಾವರಣದಲ್ಲಿ ನಾವು ಚಿತ್ರೀಕರಣವನ್ನು ಮಾಡಿದ್ದೇವೆ. ಮಲೆ ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇದರ ಚಿತ್ರೀಕರಣ ಆಗಿದ್ದು, ದಿನ ಬೆಳಿಗ್ಗೆ ಎದ್ದು ಕಾರ್ನಲ್ಲಿ ಹೋಗ್ತಾ ಇದ್ರೆ ಅಬ್ಬಾ ಎಂಥ ಸುಂದರವಾದ ತಾಣ, ಮನಸ್ಸಿಗೆ ಒಂದು ಆಹ್ಲಾದ. ಬೆಟ್ಟ, ಗುಡ್ಡ, ನೀರು, ಹಿಮ, ಕಲ್ಲು, ಎಲ್ಲೋ ಒಂದು ಕಡೆ ಆನೆಗಳು ಪಾಸ್ ಆಗ್ತವೆ ಇಲ್ಲಿ ಅಂತಂದಾಗ ನಮ್ಮಲ್ಲಿ ಒಂದು ನಿರೀಕ್ಷೆ, ಓಹ್ ಆನೆ ಕಾಣ್ಬೋದೇನೋ ನೋಡೋಣ ಅಂತ. ಇಂಥ ನಿರೀಕ್ಷೆ, ಆಸೆಗಳನ್ನೆಲ್ಲ ಹೊತ್ತು ನಾವು ಚಿತ್ರೀಕರಣದ ತಾಣಕ್ಕೆ ಹೋಗಿ, ಮತ್ತೆ ಅಲ್ಲಿದ್ದಂಥ ವಾತಾವರಣ ಹೇಳ್ತೀನಿ ನಾನು. ಚಿಕ್ಕ 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 ಮನೆಗಳು, ಅಲ್ಲೇ ಕೋಳಿ ಇದೆ, ಬೆಕ್ಕಿದೆ, ನಾಯಿ ಇದೆ, ದನ ಇದೆ, ಎಲ್ಲ ಸುತ್ತಮುತ್ತ ಇದೆ. ಅಂದರೆ ನಮಗೆ ಜೀವನ ಮಾಡೋದಕ್ಕೋಸ್ಕರ ಏನೇನು ಬೇಕೋ ಆ ಎಲ್ಲ ಶ್ರೀಮಂತಿಕೆಯನ್ನು ಇಟ್ಕೊಂಡಿರುವಂಥ, ಆತಿಥ್ಯವನ್ನು ನಮಗೆ ಊಟವನ್ನಾಗಿ ಬಡಿಸಿದಂಥ ಅಲ್ಲಿಯ ಮನೆಯ ಜನಗಳು, ಅವರನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ಹಾಗೆ ನವೀನ್ ಮಹದೇವ್ ಮತ್ತು ಅವರ ಕುಟುಂಬ, ಅವರು ನಮ್ಮನ್ನು ತಮ್ಮ ಕುಟುಂಬದ ಸದಸ್ಯರನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಈ ಇನ್ವಾಲ್ವ್ಮೆಂಟ್ ಅಂತ ಯಾವಾಗಿರುತ್ತೋ ಆವಾಗಲೆಲ್ಲ ಒಂದು ಒಳ್ಳೆಯ ಚಿತ್ರ ಮೂಡಿ ಬರುತ್ತೆ ಅನ್ನುವಂಥದ್ದು. ಯಾಕಂದರೆ ಒಳ್ಳೆಯ ಮನಸ್ಸು, ಒಳ್ಳೆಯ ಒಂದು ಸಂದೇಶ ಕೊಡೋದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದಾರೆ. ಆದ್ದರಿಂದ ಈ ಚಿತ್ರ ನಿಜವಾಗ್ಲೂ ಚೆನ್ನಾಗೇ ಮೂಡಿ ಬರುತ್ತೆ ಅನ್ನೋ ಭರವಸೆ ನನಗಿದೆ. ಮೃತ್ಯು ದೇವತೆ ಚಲನಚಿತ್ರದಲ್ಲಿ ದುಡಿದಿರುವಂಥ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ, ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನನ್ನು ಸೇರಿಸ್ಕೊಂಡು ಎಲ್ರಿಗೂ ನಾನು ಶುಭಾಶಯವನ್ನು ಕೋರ್ತೇನೆ. ಹಾಗೆ ಮೃತ್ಯು ದೇವತೆ ಚಲನಚಿತ್ರಕ್ಕೆ ಮೃತ್ಯು ಬರದೇ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ವಿನಯ ಮ್ಯಾಮ್ ವೇದಿಕೆಗೆ ಬಂದ ತಕ್ಷಣ ಭಾಷೆಯ ಸ್ಫುಟ, ಭಾವನೆಯ ಆಪ್ತತೆ ನಮಗೆ ಗೊತ್ತಾಗುತ್ತೆ. ಪ್ರೀತಿಯ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.